ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಮಾ ಶ್ಯಾಮ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂದ್ಕೊತಿದ್ದೀನಿ. ಬನ್ನಿ, ಇವತ್ತು ಚಿಕನ್ ಬೆಳೆಸ್ತೇನೆ. ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ನೋಡಿ ಬನ್ನಿ ಮಾಡೋಣ. ಅಕ್ಕಿ 1.5 ಲೋಟನ ಅಕ್ಕಿನ ತೊಗೊಂಡಿದ್ದೀನಿ, ಉದ್ದಿನ ಕಪ್ಪಲ್ಲಿ. ಸೊ ತೊಳೆದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಟು ಅದೇ ನೀರನ್ನ ತೊಗೊಂಡಿದ್ದೀನಿ. ಫಸ್ಟು ಅಕ್ಕಿನ ನೆನೆ ಹಾಕಿಡಬೇಕು. ಇವಾಗ ಸ್ಟವ್ ಮೇಲೆ ನೀರು ಇಟ್ಕೊಂಡು, ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಇಟ್ಕೊಂಡು, ಚಕ್ಕೆ, ಲವಂಗ, ಏಲಕ್ಕಿ, ಕಟ್ ಮಾಡಿದಂಥ ಮೆಣಸಿನ್ಕಾಯಿ, 2 ಏಲಕ್ಕಿ, ಹಾಗೆ ಪಲಾವ್ ಎಲೆ, ಸ್ವಲ್ಪ ಕಾಳುಮೆಣಸು, ಒಂದು 4ರಿಂದ 5 ಕಾಳುಮೆಣಸು, 2 ಲವಂಗನ ಹಾಕಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಬೇಯಲಿಕ್ಕಿಡಬೇಕು. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದಾರೆ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ನೋಡಿ, ಈ ರೀತಿ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆದ ನಂತರ ಒಂದು 5 ನಿಮಿಷದಲ್ಲಿ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಂತರ ಇವಾಗ ತೊಳೆದು ವಾಶ್ ಮಾಡಿದಂಥ ಅಕ್ಕಿನ ಇವಾಗ ಇದಕ್ಕೆ ಸೇರಿಸ್ಬೇಕು. ಸ್ವಲ್ಪ ಟೈಮ್ ಇದೆ, ಅರ್ಧ ಗಂಟೆ ನೆನೆಸಿಡಿ. ಟೈಮ್ ಇಲ್ಲಾಂದರೆ ಡೈರೆಕ್ಟಾಗಿ ಹಾಕ್ಕೋಬೋದು. ಹಾಕಿ ಇದು ಮತ್ತೆ ಕುದಿಲಿಕ್ಕೆ ಬಿಡಬೇಕು. ಯಾವ ರೀತಿ ಕುದಿಬೇಕಂದ್ರೆ ಇದು ಒಂದು 90% ಅಷ್ಟೇ ಬೆಂದಿರಬೇಕು. ಕೈ ಹಚ್ಚಿ ನೋಡಿದಾಗ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಈ ರೀತಿಯಾಗಿ ಬರಬೇಕು. ಫುಲ್ ಜಾಸ್ತಿನೂ ಬೆಂದಿರಬಾರ್ದು, ಕಡಿಮೆನೂ ಬೆಂದಿರಬಾರ್ದು. 90 to 80% ಬೆಂದಿದ್ರೆ ಸಾಕು. ನೋಡಿ, ಈ ರೀತಿಯಾಗಿರುತ್ತೆ. ಈ ಚಿಕನೆಲ್ಲ ತಿನ್ನದೇ ಇರೋರಿಗೆ ಈ ರೀತಿ ಬಿರಿಯಾನಿ ಮಾಡಿಕೊಡಿ, ಚೆನ್ನಾಗಿರುತ್ತೆ. ನಂತರ ಇದರಲ್ಲಿರೋ ನೀರನ್ನ ಶೋಧಿಸಿ ಎತ್ತಿಟ್ಕೊಂಬಿಡಿ, ಅಂದರೆ ಸ್ಟ್ರೈನ್ ಮಾಡಿ ಎತ್ತಿಟ್ಕೊಳ್ಳಿ. ಇವಾಗ ಇದಕ್ಕೊಂದು ಒಗ್ಗರಣೆನ ಕೊಡೋಣ. ಸ್ವಲ್ಪ ಒಂದು ಪಾತ್ರೆಯಲ್ಲಿ ಎಣ್ಣೆ ಮತ್ತು ತುಪ್ಪನ ಕಾಯ್ಲಿಕ್ಕಿಡಬೇಕು. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದ, ಪ್ಲೀಸ್ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ತಪ್ಪದೆ ಒಂದು ಲೈಕ್ ಕೊಡಿ ಪ್ಲೀಸ್. ನಂತರ ಇವಾಗ ಎಣ್ಣೆ ತುಪ್ಪ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಸೇಮ್ 2 ಚಕ್ಕೆ, ಹಾಗೆ ಪಲಾವ್ ಎಲೆ, ಮತ್ತು 2 ಹಸಿಮೆಣ್ಸಿನ್ಕಾಯಿ, ಲವಂಗ, 4 ಕರಿಮೆಣಸು, ಮತ್ತು ಸ್ವಲ್ಪ ಏನಂತಾರೆ ಸಾವು ಜೀರಿಗೆ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ನಾರ್ಮಲ್ ಜೀರಿಗೆನೂ ಸಹ ಹಾಕ್ಕೋಬೋದು. ನೋಡಿ, ಇಷ್ಟನ್ನು ಐಟಮ್ನ, ಮತ್ತು ಜಾಪತ್ರೆ ಹೂವು ಸಹ ನೆನಪಾಗಬೇಡಿ. ಸೊ ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಹಾಗೆ ಮೊದಲೇ ಮಾಡಿಸಿಟ್ಕೊಂತ ಈರುಳ್ಳಿನ ಬ್ರೌನ್ ಕಲರ್ ಬಂದಿರಬೇಕು ಈರುಳ್ಳಿ, ಆ ರೀತಿ ಮಾಡಿಟ್ಕೊಂಡಿರೋ ಈರುಳ್ಳಿನ ಸಹ ಸ್ವಲ್ಪ ಸೇರಿಸ್ಕೋಬೇಕು ಇದಕ್ಕೆ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಸಹ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ, ಹಾಕಬೇಕು. ಯಾಕಂದರೆ ಅದು ಸ್ಕಿಪ್ ಆಗಿದೆ, ವಿಡಿಯೋ ರೆಕಾರ್ಡ್ ಆಗಿಲ್ಲ. ಇವಾಗ ಈ ಈರುಳ್ಳಿ ಹಾಕಿದ ನಂತರನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಳಿ. ಮತ್ತು ನಾನು ಶುಂಠಿ ಬೆಳ್ಳುಳ್ಳಿ ಹಸಿ ಖಾರನ ಸೇರಿಸಿದ್ದೆ, ಖಾರ ಸ್ವಲ್ಪ ಲೈಟಾಗಿ ಸೇರಿಸಿದ್ದೆ. ನೋಡಿ, ಇದು ಸೇರಿಸಿ, ಇದು ಸ್ಕಿಪ್ ಆಗಿದೆ, ಸೊ ನೀವು ಸೇರಿಸ್ಕೊಳ್ಳಿ. ನಂತರ ಉಪ್ಪನ್ನು ಸಹ ಸೇರಿಸ್ಕೊಂಬಿಡ್ರಿ. ಇವಾಗ ಇದಕ್ಕೆ ನೀರನ್ನ ಶೋಧಿಸಿಟ್ಟಿರುವಂಥ ಅಕ್ಕಿನ ಈ ರೀತಿಯಾಗಿ ಹಾಕ್ತಾ ಬರಬೇಕು. ಇದಕ್ಕೊಂದು ಏನಂತಾರೆ, ಬಿರಿಯಾನಿ ಟೇಸ್ಟ್ ಬರಲಿಕ್ಕೆ ದಮ್ ಕೊಡೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಅಕ್ಕಿನ ಫಸ್ಟು ಈ ರೀತಿಯಾಗಿ ಹರಡಬೇಕು. ಆ ಪಾತ್ರೆಯಲ್ಲಿ ಹರಡಿದ ನಂತರ ಇವಾಗ ಇದಕ್ಕೆ ಮೇಲ್ಗಡೆ ಕೇಸರಿ ಇದ್ದೆ, ಹಾಲು ಮತ್ತು ಕೇಸರಿನ ಯೆಲ್ಲೋ ಕಲರ್ ಬರಲಿಕ್ಕೆ ಹಾಕಿಟ್ಕೊಳ್ಳಿ. ಯೆಲ್ಲೋ ಕಲರ್ ಅಂದರೆ ಕೇಸರಿ ಇಲ್ಲ ಅಂದರೆ ಸ್ವಲ್ಪ ಚಿಟಿಕೆ ಅರಿಶಿಣನಾದರೂ ಅಥವಾ ಫುಡ್ ಕಲರ್ನಾದರೂ ಯೂಸ್ ಮಾಡಿ. ನೋಡಿ, ನಾನು ಇಲ್ಲಿ ಹಾಕ್ತಿದ್ದೀನಿ, ಯೆಲ್ಲೋ ಕಲರ್ ಬರಲಿಕ್ಕೆ ಅಂಥೇಳಿ ಹಾಕ್ತಿದ್ದೀನಿ. ನಂತರ ಇದಕ್ಕೊಂಚೂರು ಈರುಳ್ಳಿ, ಬ್ರೌನ್ ಈರುಳ್ಳಿ ಇತ್ತಲ್ವ, ಸೊ ಆ ಈರುಳ್ಳಿನ ಸಹ ಇದ್ರ ಮೇಲೆ ಹಾಕಬೇಕು. ಆಮೇಲೆ ಸ್ವಲ್ಪ ಹಾಲು, ನಿಮಗೆ ಟೇಸ್ಟ್ ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. ಚೆನ್ನಾಗಿ ಬರುತ್ತೆ ಹಾಲು ಹಾಕೋದ್ರಿಂದ. ಆಮೇಲೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು, ಪುದೀನ ಇದ್ರೂ ಹಾಕ್ಕೊಳ್ಳಿ. ಪುದೀನ ಹಾಕಿ ಮತ್ತು ಇವಾಗ ಈರುಳ್ಳಿನ ಹಾಕ್ತಿದೆ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಕಸೂರಿ ಮೆಂತ್ಯನೂ ಸಹ ಇದ್ದರೆ ನೀವು ಸೇರಿಸ್ಕೋಬೋದು, ಇಲ್ಲಾಂದರೆ ಬೇಡ. ಮತ್ತು ಅದೇ ಪ್ರೋಸೆಸ್ನ ಕಂಟಿನ್ಯೂ ಮಾಡ್ತಿದ್ದೆ ನಾನು. ನೋಡಿ, ಅದೇ ಪ್ರೋಸೆಸ್ನ ಸೇಮ್ ಕಂಟಿನ್ಯೂ ಮಾಡಿ. ಖಾರ ಲೈಟಾಗಿ ಹಾಕ್ಕೊಂಡಿದ್ದೀನಿ, ಉಪ್ಪು ಖಾರ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹಾಕ್ಕೊಂಡು ಈ ರೀತಿಯಾಗಿ ಎಲ್ಲ ಸ್ಟಾರ್ಟಿಂಗ್ ಮಾಡಿರೋ ಹಾಗೇ ಈರುಳ್ಳಿ, ಆಮೇಲೆ ಹಾಲು, ಆಮೇಲೆ ಈ ಫುಡ್ ಕಲರ್ ಹಾಕಿರ್ತೇವಲ್ವ, ಸೊ ಅದು, ಆಮೇಲೆ ಇದು ಒಂದು ಸ್ವಲ್ಪ ಕೊತ್ತಂಬರಿ, ಲಾಸ್ಟಲ್ಲಿ ಪುದೀನ ಹಾಕಿಬಿಟ್ಟು ಇದಕ್ಕೊಂದು ದಪ್ಪದಾಗಿರುವಂತಹ ಕಲ್ಲು ಇಡಬೇಕು. ಕೆಳಗಡೆ ತವೆ ಇಟ್ಟು ಮೇಲೆ ಪಾತ್ರೆನಿಟ್ಟು ದಮ್ ಕೊಡಬೇಕು. ಒಂದು 15ರಿಂದ 20 ನಿಮಿಷ ಕೊಟ್ಟರೆ ಸಾಕು, ರೆಡಿಯಾಗಿ ಹೋಗುತ್ತೆ ಬಿರಿಯಾನಿ. ನೋಡಿ, ಚೆನ್ನಾಗಿ ಅನಿಸುತ್ತಲ್ವ? ನೀವು ಟ್ರೈ ಮಾಡ್ತೀರಲ್ವ? ಖಂಡಿತವಾಗಿ ಟ್ರೈ ಮಾಡಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಮಿಸ್ ಮಾಡದೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಆಲ್.